ನಾಗರ ಬಾವಿ ಮ್ಯಾಲ 7 ಅಡಿ ಶರ್ಪಿತ್ತು. ಹೌದು. ಶರ್ಪಿಗೆ ಏನಾಗಿತ್ತು? ಏನಾಗಿತ್ತೇವ? ಕಣ್ಣು ಹೋಗಿ ಕೌಲಕ್ಕೆ ಕೂತಿತ್ತು. ಹೌದು. ಅವಾಗ ಅಮಾವಾಸ್ಯತ್ತ ಯೋಗಿನಾದ ಅಮೋಘ ಸಿದ್ದೇಶ್ವರ ಅದೇ ಬಾವಿಗೆ ತಂದಿ ಸೇವಕಾಗಿ ಸೀತಾ ತರ್ಲಕ್ ಹೋಗಿದ್ದ. ಹೌದು. ಬಾಯಿ ಮೇಲೆ ಅಡ್ಡಗಟ್ಟುಕೊಂಡು ನಿಂತಿತ್ತು ಸರ್ಪ. ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲಿ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿಗೆ ಇಳಿಬೇಕತ್ತಾನ. ಹೌದು. ಅವಾಗ ಬಾವಿ ದಾರಿ ಮೇಲೆ ಅಡ್ಡು ಕಟ್ಟುಕೊಂಡು ಹೌದು ಸರ್ಪ ಬಿದ್ದಿತ್ತು. ಕೌಲಕ್ಕೆ ಕೂತಿತ್ತು. ಹೌದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಬೇಕತ್ತಾನ. ಶರ್ಪ ಅಡ್ಡಗಡ್ತು. ಹೌದು. ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡ ತಂದಿ ಏನಂತ ಮಾಡ್ಕೊಂಡು ಅಮಾವಾಸ್ಯತ ನನ್ನ ಗುರುತು ಎದಕ್ಕೆ ಸಿಕ್ಕಿಲ್ಲ ಅಂದ್ರೆ ಇದಕ್ಕೊಂದು ಏನೋ ಕೊರತೆ ಅದ ಅಂತ ಹೇಳಿ ಮನಸ್ಸಿನೊಳಗೆ ವಿಚಾರ ಮಾಡ್ಕೊಂಡು ಹೌದು ತಿಳ್ಕೊಂಡ ಕರುಣಿಸಿ ಕಣ್ಣು ಕೊಟ್ಟ. ಹೌದು. ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದನಂತೆ ಸರ್ಪ ಸರ್ವ ಹೌದು. ಹಾಗೆ ಬಿಡ್ತು. ಶರಣಾಗಿ ಸೈಡ್ ಕೂತು ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಒಳಗ ನಾಗರ ಬಾಯಾಗ ತರಿ ಹೊಡೆದು ನೀರು ತುಂಬಬೇಕತ್ತಾನ. ಏನಾತೇವ?